ನಾನು ಹೇಳಿದ್ನಲ್ಲಪ್ಪ ಅದನ್ನೇ ಮಾಡಿ, ಅದಕ್ಕೆ ಹೇಳ್ತೀನಲ್ಲ, ಇದನ್ನ ನನ್ನ ಹೇಳಿಕೆಯನ್ನ ಏನೇನೋ ಬಹಳ ಹಗುರವಾಗಿ ಅನೇಕರು ಮಾತಾಡ್ತಾರೆ. ನಾನು ಎಲ್ಲದೂ ಕೋಟ್ ಮಾಡಕ್ಕೆ ಹೋಗಲ್ಲ. ನಾನು ಹೇಳಿದ್ದಿನ ಅನೇಕ ಕಾಂಗ್ರೆಸ್ಸಿಗರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋಂಥ ಕಾಂಗ್ರೆಸ್ಸಿಗರು ಇದನ್ನು ಸ್ವಾಗತ ಮಾಡ್ತಾರೆ. DK ಸುರೇಶ್ ಅವರು ದೇಶವನ್ನು ಇಬ್ಬಾಗ ಮಾಡಿ ದಕ್ಷಿಣ ಭಾರತ ರಾಜ್ಯಗಳನ್ನು ಒಂದು ಸಪ್ರೇಟ್ ರಾಷ್ಟ್ರ ಮಾಡ್ತೀವಿ ಅನ್ನೋಂಥ ಮಾತು ಅವ್ರು ಹೇಳಿದಾರಲ್ಲ, ಇದನ್ನು ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸಿಗರು ಒಪ್ಪಲ್ಲ. ಇದು ಸ್ಪಷ್ಟ ನನ್ನ ಅಭಿಪ್ರಾಯ. ಇವ್ರು ಎಷ್ಟೇ ಹೇಳಿದ್ರು ಕೂಡ ನಾನು ಅವ್ರಿಗೆ ಗುಂಡಿಕ್ಕಿ ಹೊಡೀರಿ ಅಂತ ನಾನು ಹೇಳಿದ್ದೀನಿ ಅನ್ನೋಂಥ ತೀರ್ಚೆ ಅಂತ ಹೇಳೋಂಥ ಪ್ರಯತ್ನ ನಡೆಸ್ತಿದಾರಲ್ಲ, ಇದನ್ನು ಯಾರೂ ನಂಬಲ್ಲ. ಇದು ಸ್ಪಷ್ಟ. ನಾನು ಅದು ಕಾನೂನು ದಿಕ್ಕಲ್ಲಿ ಏನೇನು ಮಾಡಬೇಕು, ಇಲ್ಲಿ ತನಕ ಅನೇಕ ನೋಟಿಸ್ ಬಂದಿದ್ದಾವೆ, ಅನೇಕ FIR ಬಂದಿದ್ದಾವೆ. ಇದೊಂದೇ ಅಲ್ಲ, ಎಲ್ಲ ನೋಟಿಸ್ಗೂ ಕೂಡ, ಎಲ್ಲ FIRಗೂ ಕೂಡ ಕೋರ್ಟಲ್ಲಿ ಕಾನೂನುಬದ್ಧವಾಗಿ ಏನೇನು ಮಾಡಿ ಎಲ್ಲ FIRಗೂ ಕೂಡ ಕ್ಲೀನ್ ಶೀಟ್ ಸಿಕ್ಕಿದೆ ನನಗೆ. ಇದರಲ್ಲೂ ಕ್ಲೀನ್ ಶೀಟ್ ಸಿಗತ್ತೆ ವಿಶ್ವಾಸ ನನಗಿದೆ. ಅಲ್ಲ, ಅದೇ ಮುಖ್ಯಮಂತ್ರಿಗಳಾಗಿ ಈ ರೀತಿ ಟ್ವಿಸ್ಟ್ ಮಾಡೋಂಥ ಪ್ರಯತ್ನ ಮಾಡಬೇಡಿ. ಅದೇ ನಾನು ಹೇಳ್ತಿರೋದು. ನಾನು ಕೊಲ್ಲಿ ಅಂತ ಹೇಳಿಲ್ಲ. ಮನೆ ಸಿದ್ದರಾಮಯ್ಯನವ್ರು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಕೊಲ್ಲಿ ಅಂತ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯರ ಬಾಯಲ್ಲಿ ಬಂದ್ಬಿಡ್ಲಿ ನೋಡೋಣ. ನಾನು ಹೇಳಿಲ್ಲ. ಆದರೆ ಅವರು ಈ ಕೊಲ್ಲಿ ಹೊಡಿ ಬಡಿ ಇದು ಒಂದು ರೀತಿ ಆಡು ಭಾಷೆ ಅಂದ್ಬಿಡ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಅವ್ರು ಸರಿಯಾದ ಭಾಷೆಗಳು ಬಳಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆಂತಂದರೆ ರಾಷ್ಟ್ರಪತಿಗೂ ಅವರು ಏಕವಚನದಲ್ಲ ಮಾತಾಡಿದ್ರು, ಅವಳೇನು ಅಂತ. ಅದೇ ರೀತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಅವಳ್ಯಾರು ಇದು ಒಬ್ಬ ಮುಖ್ಯಮಂತ್ರಿ ಆದವರು ಅದೇ ರಾಷ್ಟ್ರಪತಿಗೂ ಹೇಳ್ತಾರೆ, ಕೇಂದ್ರದ ಸಚಿವರು ಹೇಳ್ತಾರೆ, ಮತ್ತೆ ಆಡು ಭಾಷೆ ಅಂತಾರೆ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸ್ವಲ್ಪ ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಭಾಷೆ ಸುಧಾರಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.